ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ರಾಶಿ ಫಲಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂತಂದ್ರೆ ನೋಡಿ, ಒಂದೇ ರಾಶಿಯಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಒಂದೇ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ, ಒಂದೇ ಡೇಟ್ ಅಲ್ಲಿ ಹುಟ್ಟಿರ್ತಾರೆ. ಈ ನ್ಯೂಮರಾಲಜಿ ಪ್ರಕಾರ ಈ ರಾಶಿ ಫಲದ ಬಗ್ಗೆ ಹೋಗೋದಕ್ಕಿಂತ ನಾವು ಯಾವಾಗಲೂ ಕೂಡ ಹಸ್ತ ಸಾಮುದ್ರಿಕೆಯಲ್ಲಿರುವಂತಹ ರೇಖೆಗಳನ್ನ ಮ್ಯಾಚ್ ಮಾಡಬೇಕು. ಇದರಲ್ಲಿ ವೆಸ್ಟರ್ನ್ ಪಾಮಿಸ್ಟ್ರಿ, ನಾಡಿ ಪಾಮಿಸ್ಟ್ರಿ, ಆಮೇಲೆ ಭಾರತೀಯ ಹಸ್ತ ಸಾಮುದ್ರಿಕ ಬಹಳಷ್ಟಿದೆ. ಇದ್ರಲ್ಲಿ ಸಂಶೋಧನೆಗಳು ಆಗಿದೆ. ಇವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಜಾತಕದಲ್ಲಿ ನಿಮಗೆ ವಿವಾಹ ಯೋಗ, ಉದ್ಯೋಗ ಯೋಗ ಇದೆ ಅನ್ಕೊಳ್ಳಿ, ಗಜಕೇಸರಿ ಯೋಗ ಇದೆ ಅನ್ಕೊಳ್ಳಿ, ಮಾಳವ್ಯ ಯೋಗ ಇದೆ ಅನ್ಕೊಳ್ಳಿ, ಅದು ಹಸ್ತದಲ್ಲಿ ರಿಫ್ಲೆಕ್ಟ್ ಆಗ್ಬೇಕು. ಇಲ್ಲಿರುವಂತಹ ಸೂಕ್ಷ್ಮ ರೇಖೆಗಳನ್ನ ನೋಡಿ ಜಾತಕ ಮತ್ತು ಹಸ್ತವನ್ನ ಮ್ಯಾಚ್ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಬರ್ತ್ ಟೈಮ್ ಸರಿ ಇರಲ್ಲ, ನಮ್ಮ ಡೇಟ್ ಆಫ್ ಬರ್ತ್ ಸರಿ ಇರಲ್ಲ. ಸರ್ ನನಗೆ ಗೊತ್ತಿಲ್ಲ ಸರ್ ಯಾವ್ದೋ ಡೇಟ್ ಅಂತ ಹೇಳ್ತಾರೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಹಸ್ತವನ್ನ ಪ್ರಮುಖವಾಗಿ ಪರಿಗಣಿಸಿ. ಯಾಕೆಂದ್ರೆ ನಿಮ್ಮ ಫಿಂಗರ್ ಪ್ರಿಂಟ್ಸ್, ನಿಮ್ಮ ಒಂದು ಲೈನ್ಸ್ ಯಾವತ್ತೂ ಚೇಂಜ್ ಆಗಲ್ಲ. ಒಬ್ರು ಇರೋ ಹಾಗೆ ಇನ್ನೊಬ್ರಿಗೆ ಇರಲ್ಲ. ಅದು ನಿಮ್ಮ ಇಂಡಿವಿಜುವಲ್, ವೈಯಕ್ತಿಕ. ಎರಡನ್ನೂ ಮ್ಯಾಚ್ ಮಾಡಿ ಉದ್ಯೋಗದ ಬಗ್ಗೆ, ವಿವಾಹದ ಬಗ್ಗೆ, ಫೈನಾನ್ಷಿಯಲ್ ವಿಚಾರಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಇದ್ರ ಬಗ್ಗೆ ನನ್ನ ಸಂಶೋಧನೆ ಇದೆ. ನನ್ನ ಹತ್ರ ಸುಮಾರು 10,000 ಹಸ್ತದ ಫೋಟೋಗಳಿದೆ, ಜಾತಕಗಳನ್ನ ಮ್ಯಾಚ್ ಮಾಡಿದ್ದೀನಿ. ಸೊ ಆವಾಗ ಏನಾಗುತ್ತೆ, ಹೇಳುವಂತ ಒಂದು ಪ್ರೆಡಿಕ್ಷನ್ ನಿಜ ಆಗುತ್ತೆ, ತುಂಬಾ ಕ್ಲಾರಿಟಿ ಇರುತ್ತೆ. ಯಾಕೆಂದ್ರೆ ಅಲ್ಲಿ ಶುಕ್ರ ಗ್ರಹದ ಲೈನ್ಸ್ ಟಚ್ ಆಗ್ತಿರೋದು, ಹಸ್ತದಲ್ಲಿ ಶುಕ್ರದ ಲೈನ್ಸ್ ಗಳನ್ನ ನೋಡ್ಕೊಂಡು, ಜಾತಕವನ್ನು ನೋಡ್ಕೊಂಡು ಹೇಳೋದ್ರಿಂದ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಸೊ ಈ ಬಗೆಯಲ್ಲಿ ನಿಮ್ಮ ಜಾತಕವನ್ನ ವಿಶ್ಲೇಷಣೆ ಮಾಡಬೇಕಾದ್ರೆ ಭೈರವಿ ಆಶ್ರಮವನ್ನು ಸಂಪರ್ಕಿಸಿ, ಕನ್ಸಲ್ಟೇಷನ್ ತಗೊಳ್ಳಿ, ಕಾಲಾವಕಾಶವನ್ನ ಕೊಡಿ. ನಾನು ಅದನ್ನ ಅನಲೈಸ್ ಮಾಡಿ ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ಮಕರ ರಾಶಿ 2026 ಮೇ 18ನೇ ತಾರೀಕಿನ ನಂತರದಲ್ಲಿ ಇರುವಂತಹ ವಾರ ಫಲದಲ್ಲಿ ನಾವು ಈ ಒಂದು ಮಕರ ರಾಶಿಯಲ್ಲಿ ಜನಿಸಿದಂತವ್ರಿಗೆ ನೋಡೋದಾದ್ರೆ, ರಾಶಿಯಿಂದ ಚತುರ್ಥ ಭಾವದಲ್ಲಿ ಕುಜಗ್ರಹ ಇರೋದ್ರಿಂದ ಪ್ರಾಪರ್ಟಿ ಖರೀದಿ ಶತಸಿದ್ಧವಾಗಿ ಆಗುತ್ತೆ. ನಾವಿರುವಂತಹ ಒಂದು ವರ್ಗ, ಒಂದು ಪೊಸಿಷನ್ ಮೇಲೆ, ನಾವು ಕಾಲೇಜಲ್ಲಿ ಓದ್ತಿದೀವ, ಸ್ಟೂಡೆಂಟ್ ಆಗಿದೀವ, ಒಂದು ಮೊಬೈಲ್ ಫೋನ್ ಬರ್ಬೋದು, ಒಂದು ಲ್ಯಾಪ್ಟಾಪ್ ಬರ್ಬೋದು, ವ್ಯವಹಾರಗಳನ್ನ ಕೈ ಹಾಕಿದೀರಾ, ಪ್ರಾಪರ್ಟಿ ಸೈಟ್ ಖರೀದಿ ಆಗ್ಬೋದು, ಅದಕ್ಕಿಂತ ದುಡ್ಡು ನಿಮ್ಮದ ಜಾಸ್ತಿ ಇದೆ, ನೀವು ಮನೆ ಖರೀದಿನೇ ಮಾಡಬಹುದು. ಅದಕ್ಕಿಂತ ಜಾಸ್ತಿ ಇದೆ ಪ್ರಾಪರ್ಟಿ, ನೀವು ಜಾಸ್ತಿ ಮ್ಯಾಕ್ಸಿಮಮ್ ಲ್ಯಾಂಡ್ ನ ಖರೀದಿ ಮಾಡಿ. ಈ ತರ ನಾವಿರುವಂತ ಪರಿಸ್ಥಿತಿ ತಕ್ಕಂತೆ ಇದು ನಿಮಗೆ ಪ್ರಾಪರ್ಟಿ ವೆಲ್ತ್ ನ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ಈ ಒಂದು ಅವಕಾಶ ಅತಿ ಹೆಚ್ಚಾಗಿದೆ ಮಕರ ರಾಶಿಯಲ್ಲಿ ಜನಿಸಿದಂತವ್ರು. ಬಟ್ ಕುಟುಂಬದಲ್ಲಿ ಒಡಕು, ತನ್ನ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಜಗಳಗಳು, ಮಕ್ಕಳ ಮಧ್ಯೆ, ತಂದೆ ತಾಯಿ ಮಧ್ಯೆ, ಗಂಡ ಹೆಂಡತಿ ಮಧ್ಯೆ ಕಿರಿಕಿರಿಗಳು, ಕುಟುಂಬದಲ್ಲಿ ಕಲಹಗಳಾಗ್ಬೋದು, ಮನೆ ಬಿಟ್ಟು ಹೊರಗಡೆ ಹೋಗುವಂತಹ ಪರಿಸ್ಥಿತಿಗಳು ಕ್ರಿಯೇಟ್ ಆಗುತ್ತೆ. ಕೆಲವು ತುಂಬಾ ದಿನದಿಂದ ಒಂದು ಜಾಯಿಂಟ್ ಫ್ಯಾಮಿಲಿ ಇರ್ತಾರೆ. ಸರ್ ಇನ್ನ ನಾವು ಇರೋಕ್ ಆಗಲ್ಲ, ಬಿಟ್ಟು ಹೋಗ್ಬೇಕು ಅನ್ಕೊಂಡಿದೀವಿ ಅನ್ಕೊಳ್ತಾರೆ. ಅವರು ಈ ಟೈಮ್ ಅಲ್ಲಿ ಇದನ್ನು ಬಿಟ್ಟು ಹೋಗೋ ಸಾಧ್ಯತೆ ಇರುತ್ತೆ ಹೊರಗಡೆ. ಆಮೇಲೆ ಅಷ್ಟು ದಿನ ಅನ್ಯೋನ್ಯವಾಗಿರುವಂತಹ ಕುಟುಂಬದಲ್ಲಿ ಒಡಕುಗಳು ಮೂಡ್ಬೋದು, ತುಂಬಾ ಕೇರ್ಫುಲ್ ಆಗಿರಿ. 3ನೇ ಮನೆಯಲ್ಲಿರುವಂತಹ ಶನಿ ಗ್ರಹ ಬಂದು ಅಣ್ಣ ತಮ್ಮಂದ್ರು ಕೆಲವು ಟೈಮಲ್ಲಿ ಬಿಸ್ನೆಸ್ ನ ಮಾಡ್ತಿರ್ತಾರೆ. ತುಂಬಾ ಚೆನ್ನಾಗಾಗೋ ಸಾಧ್ಯತೆ ಈ ಟೈಮಲ್ಲಿ ಇರುತ್ತೆ. ನಿಮ್ಗಿಂತ ಚಿಕ್ಕವರಿಗೆ ನೀವು ಹಣ ಕೊಟ್ಟಿರ್ತೀರ, ಅದು ನಿಮಗೆ ವಾಪಸ್ ಸಿಗ್ಬೋದು. ಆಮೇಲೆ 2ನೇ ಮನೆ ವ್ಯಕ್ತಿ 3ನೇ ಮನೆ ಇರೋದ್ರಿಂದ ಅಣ್ಣ ತಮ್ಮಂದ್ರು ತರ ಇರುವಂತವ್ರು, ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳೇ ಆಗಲಿ, ಈ ತರ ಇದ್ದಂಥವ್ರು ಯಾರಾದ್ರೂ ಬಿಸ್ನೆಸ್ ಒಟ್ಟಿಗೆ ಮಾಡೋ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ರೆ ಈಗ ಅಭಿವೃದ್ಧಿ ಆಗುತ್ತೆ. 2ನೇ ಮನೆ ರಾಹು ಇರುವಂತದ್ದು ಹಣ ಜಾಸ್ತಿ ಮಾಡ್ಬೇಕು ಅನ್ನೋ ಹಂಬಲ ಜಾಸ್ತಿ ಇರುತ್ತೆ ಈ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ. ಈ ರಾಹು ಏನಾದ್ರು 2ನೇ ಮನೇಲಿ ಇದ್ರೆ ಹಣಕಾಸಲ್ಲಿ ದೊಡ್ಡ ಮಟ್ಟದ ಲಾಭ ಬರೋ ಸಾಧ್ಯತೆ ನಿಮಗಿದೆ. ನೀವೆಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದೀರಾ, ಇನ್ನೊಂದು ಕಡೆ ಇದೆ ಬರ್ಬೇಕಾಗಿದೆ, ಎಲ್ಲ ಸಾಲ ಕೊಟ್ಟಿದ್ದೀರಾ, ನಿಮಗೆ ಹಣದ ಒಂದು ಫ್ಲೋ ಹೆಚ್ಚಾಗುತ್ತೆ ಈ ಟೈಮ್ ಪೀರಿಯಡ್ ಅಲ್ಲಿ. ಪಂಚಮ ಭಾವದಲ್ಲಿರುವಂತಹ ಸೂರ್ಯ ಅಷ್ಟಮಾಧಿಪತಿ ಪಂಚಮದಲ್ಲಿ, 7ನೇ ಮನೆ ಅಧಿಪತಿ ಪಂಚಮದಲ್ಲಿ, ಮ್ಯಾಕ್ಸಿಮಮ್ ವೈವಾಹಿಕ ಜೀವನಗಳಲ್ಲಿ ಒಡಕುಗಳು ಮೂಡುತ್ತೆ. ಇದು ಬಂದ್ ನೋಡಿ, ಮ್ಯಾಚ್ ಮೇಕಿಂಗ್ ನಾನು ಯಾವಾಗ್ಲೂ ಹೇಳ್ತೇನೆ, ಜಾತಕ ಮ್ಯಾಚ್ ಆಗಿದೆಯಾ, ಹಸ್ತಗಳನ್ನು ಮ್ಯಾಚ್ ಮಾಡಿಸ್ಕೊಳ್ಳಿ. ಅವರ ಹಸ್ತ ನಿಮ್ಮ ಹಸ್ತವನ್ನು ನೋಡಿ, ಹೃದಯ ರೇಖೆ ಹೇಗಿದೆ ನೋಡ್ಕೊಳ್ಳಿ, ಗ್ರಿಡಲ್ ಆಫ್ ವೀನಸ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಇವೆಲ್ಲ ನೋಡ್ಕೊಂಡು ಮದುವೆ ಮಾಡ್ಕೊಳ್ಳಿ ಅಂತೀನಿ. ಯಾಕೆಂದ್ರೆ ಜಾತಕದಲ್ಲಿ ಟೈಮ್ ಒಂದೊಂದ್ಸಲ ಮಿಸ್ಟೇಕ್ ಇರುತ್ತೆ, ಹಸ್ತರೇಖೆ ಹಂಗ ಆಗಲ್ಲ. ಇದನ್ನ ಮರಿತಾರೆ ತುಂಬಾ ಜನ. ಭೈರವಿ ಆಸ್ಟ್ರೋದಲ್ಲಿ ನಿಮಗೆ ಅವೈಲೇಬಲ್ ಇದೆ. ಇದನ್ನ ಈ ಹ್ಯಾಂಡ್ಸ್ ಮ್ಯಾಚ್ ಮೇಕಿಂಗ್ ನ ಕಂಪಲ್ಸರಿ ಮಾಡಿಸ್ಕೊಳ್ಳಿ. ಆಮೇಲೆ ಪ್ರೇಮಿಗಳು ದೂರ ಆಗುವಂಥದ್ದು, ಪ್ರೇಮ ವಿವಾಹದಲ್ಲಿ ಒಡಕುಗಳು ಮೂಡುವಂಥದ್ದು, ಚೆನ್ನಾಗಿದ್ದಂಥವ್ರು ದೂರ ಆಗುವುದಿಲ್ಲ ಈ ಟೈಮಲ್ಲಿ ನಡೆಯುತ್ತೆ. ಯೂಶುವಲ್ ಆಗಿ 6th ಲಾರ್ಡ್ ಬಂದು ಯಾವಾಗ ಪಂಚಮಕ್ಕೆ ಬರ್ತಾನೆ, ನಿಮಗೂ ನಿಮ್ಮ ಮಕ್ಕಳ ಮಧ್ಯೆ ತುಂಬಾ ಕಿರಿಕಿರಿಗಳಾಗುತ್ತೆ ಯಾವ್ದಾದ್ರು ವಿಚಾರಕ್ಕೆ. ಸೊ ನಾನು ನನ್ನ ಮಕ್ಕಳು ಚೆನ್ನಾಗಿದ್ವಿ ಸರ್, ಈಗ ಯಾಕೋ ದೂರ ಆಗಿದ್ದಾರೆ, ಕಿರಿಕಿರಿ ಮಾಡ್ತಾ ಇದಾರೆ, ಜಗಳ ಮಾಡ್ತಿದ್ದಾರೆ, ಮನೆಯವರೇ ನನಗೆ ಶತ್ರುಗಳಾಗಿದ್ದಾರೆ ಅಂತಾನೆ ಹೇಳ್ತಾರೆ ಕೆಲವರು. ಸೊ ಆ ಟೈಮಲ್ಲಿ ಈ ಎಲ್ಲ ಸಮಸ್ಯೆಗಳನ್ನ ನೀವು ಅನುಭವಿಸ್ಬೇಕಾಗತ್ತೆ. 6ನೇ ಮನೇಲಿ ಇರುವಂತಹ ಶುಕ್ರ ಮತ್ತು ಗುರುಗ್ರಹದಿಂದ ಹೊಟ್ಟೆಗೆ ಸಂಬಂಧಪಟ್ಟಂತ ಸ್ಟಮಕ್ ರಿಲೇಟೆಡ್ ಇಶ್ಯೂಸ್ಗಳು ಎಲ್ಲ ಸ್ಟಾರ್ಟ್ ಆಗ್ಬೋದು. ಬಹಳ ಕೇರ್ಫುಲ್ ಆಗಿರ್ಬೋದು. ನೋಡಿ, ಆರೋಗ್ಯ ಒಂದು ದಿನದಲ್ಲಿ ಬರಲ್ಲ, ಕಂಟಿನ್ಯೂಸ್ ಆಗಿ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು. ಒಂದು ದಿನದಲ್ಲಿ ಶುಗರ್ ಕಮ್ಮಿ ಆಗಲ್ಲ, ಒಂದು ದಿನದಲ್ಲಿ BP ಕಡಿಮೆ ಆಗಲ್ಲ.
ನ್ಯಾಚುರಲ್ ಆಗಿ ನೀವು ಹೋಗ್ತೀರಾ ಅಂತಂದ್ರೆ. ಮಾತ್ರೆಗಳಿಂದ ಸೈಡ್ ಎಫೆಕ್ಟ್ ನಿಮಗೆ ಗೊತ್ತೇ ಇದೆ. ಸೊ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರಿ ಆರೋಗ್ಯದ ವಿಚಾರದಲ್ಲಿ. ಅಷ್ಟಮದಲ್ಲಿ ಕೇತು ಇರೋದ್ರಿಂದ ಕುಟುಂಬದಲ್ಲಿ ಕಲಹ ಬಂದಾಗ ಮಾತಿನ ಮೂಲಕ ಬಗೆಹರಿಸ್ಕೊಳ್ಳಿ. ಗಂಡ ಹೆಂಡತಿ ಮಧ್ಯೆ ಜಗಳವನ್ನೆಲ್ಲ ಬಂದಾಗ ಅದನ್ನ ಎಕ್ಸ್ಟ್ರೀಮ್ಲಿ ತೊಗೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಗಂಡಾಗ್ಲಿ ಹೆಂಡತಿ ಆಗಿರ್ಬೋದು, ಅವರು ನಮಿಗೋಸ್ಕರ ಲೈಫ್ ನ ಡೆಡಿಕೇಟ್ ಮಾಡಿ ಬಂದಿರ್ತಾರೆ ಎಲ್ಲರನ್ನ ಬಿಟ್ಟು. ನಾವು ಯಾವ್ದೋ ಬೀದಿಲಿ ಹೋಗೋರಿಗೆ ಬೆಲೆ ಕೊಡ್ತೀವಿ, ಅಕ್ಕಪಕ್ಕದ ಮನೆಯವ್ರಿಗೆ ಬೆಲೆ ಕೊಡ್ತೀವಿ, ಯಾರೋ ಒಬ್ಬ ಥರ್ಡ್ ವ್ಯಕ್ತಿಗೆ ಗೌರವ ಕೊಡ್ತೀವಿ. ನಮ್ಮ ಜೊತೆಲಿ ಇದ್ದು ನಮ್ಮ ಜೀವನದಲ್ಲಿ ಸುಖ ದುಃಖಗಳನ್ನ ಹಂಚ್ಕೊಳ್ಳುವಂತ ಒಬ್ಬ ವ್ಯಕ್ತಿಗೆ ನಾವು ಬೆಲೆನೂ ಕೊಡಲ್ಲ, ರೆಸ್ಪೆಕ್ಟ್ ಕೊಡಲ್ಲ, ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನೋ ತರ ಅವ್ರನ್ನ ಚೂಸ್ ಮಾಡ್ತೀವಿ. ಅವ್ರಿಗೆ ಯಾಕೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಬಾರದು? ಫಸ್ಟ್ ಪ್ರಿಫರೆನ್ಸ್ ನಮ್ಮ ಲೈಫ್ ಪಾರ್ಟ್ನರ್ಸ್ ಗಳಿಗೆ ನಾವು ಕೊಡ್ಬೇಕಾಗತ್ತೆ. ಅತಿ ಹೆಚ್ಚು ಪಾರ್ಟ್ನರ್ ಇಂಪಾರ್ಟೆನ್ಸ್ ಪೇರೆಂಟ್ಸ್ ಮತ್ತೆ ಲೈಫ್ ಪಾರ್ಟ್ನರ್ ಕೊಡ್ಬೇಕಲ್ವಾ? ಹಿಂಗಿದ್ದಾಗ ನಾವೇನ್ ಮಾಡ್ತೀವಿ, ಅವರು ಏನ್ ಮಾಡೋದು ಅನ್ಸ್ಕೊಂತಾರೆ, ಬಯಸ್ಕೊಳ್ತಾರೆ ಅಂತ ಹೇಳಿ ಅವ್ರಿಗೆ ನಾವು ಬೆಲೆನೇ ಕೊಡಲ್ಲ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಇಷ್ಟು ವಿಚಾರಗಳು ಮಕರ ರಾಶಿಗೆ ಸಂಬಂಧಪಟ್ಟಿದ್ದು.